ನಮಸ್ಕಾರ ನ್ಯೂಸ್ ಫಸ್ಟ್ ಎಜುಕೇಷನ್ಗೆ ಸ್ವಾಗತ. ನಾನು ಉಷಾ. ಕರ್ನಾಟಕ ಸೆಕೆಂಡ್ ಪಿಯುಸಿ ಬೋರ್ಡ್ ಎಕ್ಸಾಮ್ ಹತ್ತಿರ ಬರ್ತಾ ಇದೆ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಂದರೆ KSEAB ಈ ವರ್ಷದ ಸೆಕೆಂಡ್ ಪಿಯುಸಿ ಎಕ್ಸಾಮ್ ಒಂದನ್ನು ಫೆಬ್ರವರಿ 28, 2026ರಿಂದ ಮಾರ್ಚ್ 17, 2026ರವರೆಗೆ ನಡೆಸ್ತಾ ಇದೆ. ಈ ಎಕ್ಸಾಮ್ನಲ್ಲಿ ನೀವು ಒಳ್ಳೆ ಮಾರ್ಕ್ಸ್ ತಗೊಂಡ್ರೆ ನಿಮ್ಮ ಹೈಯರ್ ಎಜುಕೇಷನ್ಗೆ ಹೆಲ್ಪ್ ಮಾಡೋಕೆ ಗೌರ್ಮೆಂಟ್ ಒಂದು ಸುವರ್ಣ ಅವಕಾಶ ನೀಡ್ತಾ ಇದೆ. ಅದುವೇ ಮೆರಿಟ್ ಸ್ಕಾಲರ್ಶಿಪ್. ಕರ್ನಾಟಕ ಗವರ್ಮೆಂಟ್ ಸೆಕೆಂಡ್ ಪಿಯುಸಿಯಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟವರಿಗೆ ಮೆರಿಟ್ ಬೇಸ್ಡ್ ಸ್ಕಾಲರ್ಶಿಪ್ ಮತ್ತು ಪ್ರೈಸ್ ಮನಿ ನೀಡ್ತಾ ಇದೆ. ಯಾವ ಸ್ಟೂಡೆಂಟ್ ಸೆಕೆಂಡ್ ಪಿಯುಸಿಯಲ್ಲಿ 60% ಅಥವಾ ಅದಕ್ಕಿಂತ ಹೆಚ್ಚು ಮಾರ್ಕ್ಸ್ ತೆಗೆದುಕೊಳ್ತಾರೋ ಅವರು ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋಕೆ ಎಲಿಜಿಬಲ್ ಇರ್ತಾರೆ. ಟ್ಯಾಲೆಂಟೆಡ್ ಸ್ಟೂಡೆಂಟ್ಸ್ ಯಾವುದೇ ಫಿನಾನ್ಷಿಯಲ್ ಪ್ರೆಷರ್ ಇಲ್ಲದೆ ತಮ್ಮ ಓದನ್ನ ಮುಂದುವರಿಸಲಿ ಅನ್ನೋ ಈ ಸ್ಕೀಮ್ನ ಮೇನ್ ಉದ್ದೇಶವಾಗಿದೆ. ಈ ಸ್ಕಾಲರ್ಶಿಪ್ ಮೊತ್ತದ ಬಗ್ಗೆ ನೋಡೋದಾದ್ರೆ ನಿಮ್ಮ ಕೆಟಗರಿ ಮತ್ತು ಸ್ಕೀಮ್ಗೆ ತಕ್ಕಂತೆ ಸುಮಾರು 50,000 ರೂಪಾಯಿ ಅಥವಾ ಅದಕ್ಕಿಂತಲೂ ಹೆಚ್ಚಿನ ಅಮೌಂಟ್ ಸಿಗೋ ಚಾನ್ಸ್ ಇರುತ್ತೆ. ನೀವು ಮುಂದೆ ಡಿಗ್ರಿ ಕೋರ್ಸ್, ಪ್ರೊಫೆಷನಲ್ ಕೋರ್ಸ್ ಅಥವಾ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡ್ಕೊಳ್ತೀವಿ ಅಂತ ಅನ್ನುವಾಗ ಈ ಹಣ ತುಂಬಾ ಹೆಲ್ಪ್ ಆಗುತ್ತೆ. ನಿಮ್ಮ ಹಾರ್ಡ್ ವರ್ಕ್ಗೆ ಗವರ್ಮೆಂಟ್ ಕೊಡ್ತಾ ಇರೋ ಒಂದು ಬೆಸ್ಟ್ ರಿವಾರ್ಡ್ ಇದಾಗಿದೆ. ಈ ಸ್ಕಾಲರ್ಶಿಪ್ ಪಡೆಯೋಕೆ ಕೆಲವು ಇಂಪಾರ್ಟೆಂಟ್ ರೂಲ್ಸ್ ಇದೆ. ನೀವು KSEAB ಅಂಡರ್ ಬರೋ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಟ್ನಲ್ಲಿ ಓದಿರಬೇಕು ಮತ್ತು ಮಿನಿಮಮ್ ಪರ್ಸೆಂಟೇಜ್ ಮಾರ್ಕ್ಸ್ ತೆಗೆದುಕೊಂಡಿರಬೇಕು. ನಿಮ್ಮ ಹತ್ರ ಆಧಾರ್ ಕಾರ್ಡ್ ಲಿಂಕ್ಡ್ ಆಗಿರೋ ಬ್ಯಾಂಕ್ ಅಕೌಂಟ್, ಇನ್ಕಮ್ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ರೆಡಿ ಇರಲಿ. ರಿಸಲ್ಟ್ ಬಂದ ತಕ್ಷಣ PUC ಮಾರ್ಕ್ಸ್ ಕಾರ್ಡ್ ಜೊತೆಗೆ ಅಪ್ಲೈ ಮಾಡೋದಕ್ಕೆ ಈಗಿನಿಂದಲೇ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಳ್ಳಿ. ಸ್ಟೂಡೆಂಟ್ಸ್ ಸೇವಾ ಸಿಂಧು ಅಥವಾ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂದರೆ SSP ಮೂಲಕ ಆನ್ಲೈನ್ನಲ್ಲಿ ಅಪ್ಲೈ ಮಾಡಬಹುದು. ಯಾವುದೇ ಕಾರಣಕ್ಕೂ ಡೆಡ್ಲೈನ್ ಮಿಸ್ ಮಾಡಬೇಡಿ. ಸಮಯಕ್ಕೆ ಸರಿಯಾಗಿ ಅಪ್ಲೈ ಮಾಡಿ ಜಾಬ್ ಮತ್ತು ಎಜುಕೇಷನ್ ಬೆನಿಫಿಟ್ಸ್ ಪಡ್ಕೊಳ್ಳಿ. ಈ ಇನ್ಫಾರ್ಮೇಷನ್ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಅವರಿಗೂ ಹೆಲ್ಪ್ ಮಾಡಿ. ಇಂಥದ್ದೇ ಲೇಟೆಸ್ಟ್ ಎಕ್ಸಾಮ್ ಮತ್ತು ಸ್ಕಾಲರ್ಶಿಪ್ ಅಪ್ಡೇಟ್ಸ್ಗಾಗಿ ನ್ಯೂಸ್ ಫಸ್ಟ್ ಎಜುಕೇಷನ್ ಸಬ್ಸ್ಕ್ರೈಬ್ ಮಾಡಿ. ಆಲ್ ದ ಬೆಸ್ಟ್.